ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರುತ್ತಾ ಇದ್ದಾವೆ. ದಾವಣಗೆರೆ ದಂಗಲ್ಲು ಕೈಪಾಳ್ಯದಲ್ಲಿ ಕಂಗಾಲಾಗ್ತಾ ಇದೆ. ಜಬ್ಬಾರ್ ಉಚ್ಚಾಟನೆಯಾಗಿದ್ದಾಯಿತು, ನಜೀರ್ ಅಹಮದ್ ರಿಸೈನ್ ಮಾಡಿದ್ದಾಯಿತು, ಜಮೀರ್ ಜಬ್ಬಾರ್ ನಸೀರ್ ಮೂವರು ಕೂಡ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಎರಡೆರಡು ರಾಜಿ ಸಂಧಾನದ ಕಸರತ್ತುಗಳು ಕೂಡ ನಡೀತಾ ಇದ್ದಾವಂತೆ. ಇಬ್ಬರ ತಲೆದಂಡದ ಬೆನ್ನಲ್ಲೇ ಜಮೀರ್ ಪ್ರೊಟೆಕ್ಷನ್ ಫೋರ್ಸ್ ಆಕ್ಟಿವ್ ಆಗಿದೆ. ಸದ್ಯ ಯಾವುದೇ ತಲೆದಂಡ ಆಗದಂತೆ ಹೈಕಮಾಂಡ್ ಮೇಲೆ ಒತ್ತಡಕ್ಕೂ ಕೂಡ ಕಸರತ್ತಾಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಂತೆ. ಹಿರಿಯ ಸಚಿವರಿಂದಲೂ ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಸಂಧಾನದ ಯತ್ನ ಆಗ್ತಾ ಇದೆ. ದಾವಣಗೆರೆ ಫಲಿತಾಂಶವನ್ನು ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಮಾಡುವುದಕ್ಕೆ ವರಿಷ್ಠರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ರಿಸಲ್ಟ್ ಬಳಿಕ ಹೈಕಮಾಂಡಿಗೆ ಸಂದೇಶವನ್ನು ರವಾನಿಸಲು KPSC ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ, KPCC ಕೂಡ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಮರ್ಥ ಶಾಮನೂರಿನ ವಿಚಾರದಲ್ಲಿ ಪ್ರಚಾರದ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ನಸೀರ್ ಜಬ್ಬಾರ್ ಜಮೀರ್ ಅಹಮದ್ ಖಾನ್ ದೂರ ಉಳಿದಿದ್ರು, ಮುತುವರ್ಜಿಯನ್ನು ವಹಿಸಿ ಪ್ರಚಾರ ಮಾಡಲಿಲ್ಲ. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗಿದ್ದಾವೆ ಅನ್ನೋದು ಕಾಂಗ್ರೆಸ್ನ ಆಂತರಿಕ ರಿಪೋರ್ಟ್ ಹೇಳ್ತಾ ಇದೆ. ಇಬ್ಬರ ತಲೆದಂಡ ಆಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ಗೂ ಕೂಡ ಇದರ ಬಿಸಿ ತಟ್ಟುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ.